ಡೇಟ್ ಅನೌನ್ಸ್ ಆಗಿದೆ. ಸೆಕೆಂಡ್ ಲಿಸ್ಟ್ ಸಂಜೆ ಬಿಡುಗಡೆ. ಈಗ ನಾವು ಇವತ್ತು ಸಾಯಂಕಾಲ ಭಾರತ್ ಜೋಡೋ ಮುಗಿದಿದೆ. ಬೆಂಗಳೂರು, ದೆಹಲಿ, ಬಾಂಬೆಲಿ ಅದು ಫೈನಲ್ ಕಾರ್ಯಕ್ರಮ ಶಿವಾಜಿ ಪಾರ್ಕ್ನಲ್ಲಿ ನಡೀತಾ ಇದೆ. ಅದಕ್ಕೆ ಕೆಲವರು ಹೋಗ್ತಾ ಇದ್ದೀವಿ, ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಬಹುಶಃ 19ನೇ ತಾರೀಕು ನಮ್ಮ ಮೀಟಿಂಗ್, ಆದರೆ 19ನೇ ತೀರ್ಮಾನ ಆಗ್ತದೆ, ಇಲ್ಲ 20ನೇ ತಾರೀಕು ಅನೌನ್ಸ್ ಮಾಡ್ತೀವಿ. ಇದು ನಮ್ಮ ಈಗ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಯಾರನ್ನ ನಾಮಿನೇಷನ್ ಮಾಡಿದ್ದೀವಿ, ಗ್ಯಾರಂಟಿ ಅಧ್ಯಕ್ಷಗಳನ್ನ ಪ್ರತಿ ತಾಲೂಕಲ್ಲೂ ಮಾಡಿದ್ದೀವಿ. ಅವ್ರದ್ದೆಲ್ಲ ಒಂದು ಮೀಟಿಂಗ್ ಕರಿತಾ ಇದ್ದೀವಿ. 21ನೇ ತಾರೀಕು ಕರಿಬೇಕು ಅಂತ 21ನೇ ತಾರೀಕು ತೀರ್ಮಾನ ಮಾಡಿದ್ವಿ. ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ದೀವಿ ಅವ್ರನ್ನೆಲ್ಲ 21ನೇ ತಾರೀಕು ಇಲ್ಲಿ ಕರಿತೀವಿ. ಮಿಕ್ಕಿದ್ದು ಬೇರೆ ಸರ್ಕಾರದಿಂದ ಯಾರು ನಾಮಿನೇಷನ್ ಮಾಡಿದೆ ಅವರು ಕೂಡ ನಾವು ಕರೆದು ಅವ್ರಿಗೂ ಚುನಾವಣೆ ಜವಾಬ್ದಾರಿಯನ್ನ ಕೊಡ್ತಾ ಇದ್ದೀವಿ. ಈ ಎಲೆಕ್ಷನಲ್ಲಿ ಬರೀ ನಾಮಿನೇಷನ್ ಮಾಡಿಸ್ಕೊಳ್ಳೋದು ಮುಖ್ಯ ಅಲ್ಲ, ಪಕ್ಷಕ್ಕೂ ಕೂಡ ದುಡಿಬೇಕು. ಆ ಜವಾಬ್ದಾರಿಯನ್ನು ಕೂಡ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ರಾಜ್ಯದಿಂದನೇ ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಅಪೋಸಿಷನ್ ಲೀಡರ್ ಅಂತಂದ್ರೆ ಭಯ ಅವ್ರಿಗೆ, ಅದಕ್ಕೋಸ್ಕರ ಅಲ್ಲಿಂದನೇ ಪ್ರಾರಂಭ ಮಾಡಿದ್ದಾರೆ. ಈ ಸರಿ ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಕಲಬುರಗಿಯಲ್ಲಿ ಕಾಂಗ್ರೆಸ್ ವಶಪಡಿಸಿಕೊಂಡು 20 ಸೀಟ್ ಕಲಬುರಗಿ ಸೇರಿ 20 ಸೀಟ್ ನಾವು ಗೆಲ್ತೀವಿ. ಸರ್, ಈಗ ಅಶೋಕ್ ಹೇಳ್ತಾರೆ ಕಾಂಗ್ರೆಸ್ಗೆ ಟಿಕೆಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.